ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ವಂದನೆ. ಹಾಗೆ ದೇವರು ನಿಮ್ಮ ಕುಟುಂಬಗಳನ್ನು ಸಂತೋಷವಾಗಿ ಎಲ್ಲಾ ವಿಷಯಗಳಿಂದಲೂ ದೇವರು ಆಶೀರ್ವಾದ ಮಾಡಲಿ. ಹಾಗೆ ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ಈ ಮುಂಜಾನ ವೇಳೆಯಲ್ಲಿ ದೇವರು ನಮಗೆ ಪ್ರತಿದಿನದ ವಾಕ್ಯದ ಹಾಗೆ ಈ ದಿನ ದೇವರು ಕೊಟ್ಟಂತ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಂಡು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ದೇವರು ಇದನ್ನು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವ ಮತ್ತಾಯನು ಬರೆದ ಸುವಾರ್ತೆ ಎಂಬ ಪುಸ್ತಕ, ಅದರಲ್ಲಿ 7ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ನೋಡ್ರಿ, ಈ ಮುಂಜಾನ ವೇಳೆಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ಈ ದಿನ ನೀವು ಯಾವ ಕೆಲಸ ಕಾರ್ಯಗಳಿಗಾಗಿ, ಯಾವುದೇ ಹಣದ ವಿಷಯಗಳಿಗಾಗಿ, ಯಾವುದೇ ಆತ್ಮಿಕವಾದ ಕಾರ್ಯಗಳಿಗಾಗಿ, ಹಾಗೆ ನಿಮ್ಮ ಆರೋಗ್ಯದ ವಿಷಯಕ್ಕಾಗಿ, ನಿಮ್ಮ ಮಕ್ಕಳ ಭವಿಷ್ಯತ್ತಿನ ವಿಷಯಕ್ಕಾಗಿ, ಏನೇ ವಿಷಯಗಳು ನಿಮ್ಮಲ್ಲಿ ಆಗದೇ ಇರುವಂತ ಪ್ರತಿ ವಿಷಯಗಳಿಗಾಗಿ ಈ ಮುಂಜಾನ ವೇಳೆಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀವು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. ಈ ದಿನ ದೇವರ ಸಮ್ಮುಖದಲ್ಲಿ ಯಾರೆಲ್ಲ ಕೂತುಕೊಂಡು ಯಾವ್ಯಾವ ಕಾರ್ಯಗಳನ್ನು ಹೊಂದದೇ ಇದ್ದೀರೋ ಆ ಕಾರ್ಯಗಳನ್ನು ಇವತ್ತು, ಅಂದರೆ ದೇವರಿಗೆ ಇಷ್ಟವುಳ್ಳ ಕಾರ್ಯಗಳು, ಲೋಕಕ್ಕೆ ಸಂಬಂಧವಾಗಿ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು, ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನಲ್ಲ, ನಿಮ್ಮ ಆರ್ಥಿಕವಾಗಿರಲಿ, ನಿಮ್ಮ ಶಾರೀರಿಕವಾಗಿರುವಂಥ ಆರೋಗ್ಯದ ವಿಷಯದಲ್ಲಾಗಿರಲಿ, ನಿಮ್ಮ ಕುಟುಂಬವನ್ನು ಕ್ರಮವಾಗಿ ಸಂತೋಷವಾಗಿ ನಡೆಯುವಂಥ ವಿಷಯದಲ್ಲಾಗಿರಲಿ, ಈ ರೀತಿಯಾದಂಥ ದೇವರಿಗೆ ಇಷ್ಟಪಡುವಂಥ ಕಾರ್ಯಗಳು, ಅಂದರೆ ಸತ್ಯಕ್ಕೆ ತಕ್ಕಾದಂಥ ಕಾರ್ಯಗಳಲ್ಲಿ ನೀವು ಕೇಳಿಕೊಳ್ಳುವಂಥ ಯಾವುದೇ ಕಾರ್ಯಗಳಾಗಿದ್ದರೂ ದೇವರು ಖಂಡಿತವಾಗಿ ದಿನ ನಿಮಗೆ ಏನಂತ ಹೇಳ್ತದೆ ಅಂದರೆ, ನೀವು ಬೇಡಿಕೊಳ್ಳುವುದಾದರೆ ನಿಮಗೆ ಈ ದಿನ ದೊರಕುವುದು ಎಂಬುದಾಗಿ, ಹಾಗೆ ಈ ದಿನ ನೀವು ಹುಡುಕುವುದಾದರೆ ನಿಮಗೆ ಸಿಕ್ಕುವುದು ಎಂಬುದಾಗಿ. ಇವತ್ತು ನಿಜವಾಗ್ಲಿ ನಾನು ಹೇಳ್ತೇನೆ, ಇಷ್ಟು ದಿನಗಳ ಕಾಲ ಎಷ್ಟೋ ಜನ ಕೆಲಸ ಕಾರ್ಯಗಳನ್ನು ಹುಡುಕಿ ಅದನ್ನು ಹೊಂದದೇ ಇದ್ದೀರಿ. ಇವತ್ತು ದೇವರು ಹೇಳ್ತದೆ, ನೀವು ಹುಡುಕಿದ್ರೆ ನಿಮಗೆ ಸಿಕ್ಕುವುದು ಎಂಬುದಾಗಿ. ಕೆಲಸ ಕಾರ್ಯಗಳ ವಿಷಯದಲ್ಲಾಗಿರಲಿ, ಪ್ರಿಯ ದೇವರ ಜನರೇ, ನಿಮ್ಮ ಆತ್ಮಿಕವಾದ ಕಾರ್ಯಗಳ ವಿಷಯದಲ್ಲಾಗಿರಲಿ, ಈ ದಿನ ಹುಡುಕುವ ಪ್ರತಿಯೊಬ್ಬ ಮನುಷ್ಯನಿಗೆ ಈ ದಿನ ಆ ಕಾರ್ಯಗಳು ಸಿಕ್ಕುವಂತವಾಗಿರುತ್ತವೆ. ಅದೇ ರೀತಿಯಲ್ಲಿ ತಟ್ಟಿರಿ ತೆರೆಯಲ್ಪಡುತ್ತವೆ ಎಂಬುದಾಗಿ. ಎಷ್ಟೋ ಆ ಕಾರ್ಯಗಳು, ಎಷ್ಟೋ ಕೆಲಸದ ವಿಷಯಗಳಲ್ಲಿ, ಎಷ್ಟೋ ಹಣದ ವಿಷಯಗಳಲ್ಲಿ, ನೀವು ಎಷ್ಟೋ ಆತ್ಮಿಕ ವಿಷಯಗಳಲ್ಲಿ ಎಷ್ಟೋ ದಿನಗಳ ಕಾಲ ನೀವು ತಟ್ಟದೆ, ಆ ಆಫೀಸ್ಗಳ ಮುಂದೆ ಹೋಗದೆ, ಆ ಹಣ ಬರುವಂತ ಆ ಜನರ ಮುಂದೆ ನೀವು ಹೋಗದೆ, ಅದಕ್ಕೆ ಭಯಪಟ್ಟು ಏನಾದರೂ ನೀವು ನಿಂತಿರುವುದಾದರೆ, ಆ ಕಾರ್ಯಗಳಿಂದ ನಿಮಗೇನಾದರೂ ತೊಂದರೆ ಅನಿಸುವಂತ ಪರಿಸ್ಥಿತಿಗಳಲ್ಲಿ ನೀವು ನಿಂತಿರುವುದಾದರೆ, ಆದರೆ ಈ ದಿನ ಹೇಳ್ತಾನೆ, ಹೋಗಿ ತಟ್ಟುರಿ ಎಂಬುದಾಗಿ. ತಟ್ಟುವುದಾದರೆ ಖಂಡಿತವಾಗಿ ಈ ದಿನ ತೆರೆಯಲ್ಪಡುತ್ತದೆ ಎಂಬುದಾಗಿ. ಅದಕ್ಕಾಗಿ ಈ ಮುಂಚಾನ ವೇಳೆಯಲ್ಲಿ ದೇವರು ಹೇಳುವಂತ ವಿಷಯವೇನಂತಂದ್ರೆ, ನೀವು ಈ ಮುಂಚಾನ ವೇಳೆ ಬೇಡಿಕೊಳ್ಳಿರಿ ನಿಮಗೆ ದೊರಕುತ್ತದೆ. ನೀವು ಇವತ್ತು ನಿಜವಾಗ್ಲೇ ಹೇಳುತ್ತೇನೆ, ಕೆಲಸ ಇಲ್ಲ ಅಂತ ಹೇಳಿ, ನನಗೆ ಈ ಹಣ ಬಂದಿಲ್ಲ ಅಂತ ಹೇಳಿ ಹೇಳುವ ಪ್ರತಿಯೊಬ್ಬರಿಗೂ ಈ ದಿನ ಹುಡುಕುವುದಾದರೆ, ಈ ದಿನ ಹೋಗಿ ಅವರ ಮನೆಯನ್ನು ಅವರ ಏನು ಕಚೇರಿಗಳಲ್ಲಿ, ಅವರ ಮನೆಗಳಲ್ಲಿ ನಿಮಗೆ ಬರಬೇಕಾದಂಥ ಕಾರ್ಯಗಳಿಗೆ ನೀವು ತಟ್ಟುವುದಾದರೆ ಖಂಡಿತವೂ ಈ ದಿನ ದೇವರು ತೆಗೆಯುವವನಾಗಿದ್ದಾನೆ, ನಿಮಗೆ ಸಿಕ್ಕುವ ಹಾಗೆ ಮಾಡುವವನಾಗಿದ್ದಾನೆ. ಆ ಕಾರಣದಿಂದ ಈ ಮುಂಜಾನ ವೇಳೆಯಲ್ಲಿ ದೇವರು ನಿಮಗೆ ತಿಳಿಸಿದಂಥ ಮಾತನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಇವತ್ತು ಮುಂಜಾನ ವೇಳೆಯಲ್ಲಿ ಬೇಡಿಕೊಂಡು ಹೋಗಿ ಹುಡುಕ್ರಿ, ತಟ್ರಿ, ಖಂಡಿತವಾಗಿ ತೆರೆಯಲ್ಪಡುತ್ತದೆ, ನಿಮಗೆ ತೆರೆಯಲ್ಪಡುತ್ತದೆ, ಹಾಗೆ ನಿಮಗೆ ಸಿಕ್ಕುವಂಥದ್ದಾಗಿದೆ, ಹಾಗೆ ನಿಮಗೆ ದೊರಕುವಂಥದ್ದಾಗಿದೆ. ದೇವರು ನಿಮ್ಮನ್ನು ಈ ಮುಂಜಾನ ವೇಳೆಯಲ್ಲಿ ಆಶೀರ್ವಾದ ಮಾಡಲಿ. ದೇವರು ಹೇಳಿದ ಮಾತುಗಳು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ದಿನ ನೆರವೇರಲಿ. ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ನಿನ್ನ ವಾಕ್ಯ ಹೇಳಿದ ಹಾಗೆ ನೀವು ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ, ಹುಡುಕರಿ ನಿಮಗೆ ಸಿಕ್ಕುತ್ತದೆ, ತಟ್ಟರಿ ನಿಮಗೆ ತೆರೆಯುತ್ತದೆ ಎಂದು ಹೇಳಿದ ಹಾಗೆ ದೇವರೇ ಇವತ್ತು ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೆ ಕರ್ತನೆ, ಅವರು ಯಾವ್ಯಾವ ಕರ್ತನೆ ಕಾರ್ಯಗಳಿಗೆ ಬೇಡಿಕೊಳ್ಳುತ್ತಾರೆ ಆ ಕಾರ್ಯಗಳೆಲ್ಲವೂ ಈ ದಿನ ದೊರಕಲಿ ಸ್ವಾಮಿ. ದೇವರೇ, ಆ ವಿಷಯಗಳೆಲ್ಲವೂ ಅವರಿಗೆ ಕರ್ತನೆ ಈ ದಿನ ಕರ್ತನೆ ಹುಡುಕುವಾಗ ಅವರಿಗೆ ಸಿಕ್ಕಲಿ. ಕರ್ತನೆ, ಅವರು ತಟ್ಟುವಂತ ವಿಷಯಗಳನ್ನು ಕರ್ತನೆ ಈ ದಿನ ಅವು ತೆರೆಯಲ್ಪಡಲಿ ಸ್ವಾಮಿ. ಆಶೀರ್ವಾದ ಮಾಡಿ ನಿನ್ನ ನಾಮ ಮಹಿಮೆ ಪಡಿಸಿಕೊ ಕರ್ತನೆ. ನಿನ್ನ ಮಕ್ಕಳು ದೇವರೇ ಅವರು ಹೊಂದಿಕೊಂಡು ಸಂತೋಷವಾಗಿರುವ ಹಾಗೆ ಅವರನ್ನು ಆಶೀರ್ವದಿಸು, ನಿನ್ನ ನಾಮ ಮಹಿಮೆ ಪಡಿಸಿಕೊ. ನೀನೇ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.
ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬೇಡಿಕೊಳ್ಳ್ರಿ, ಇವತ್ತು ಹುಡುಕ್ರಿ, ಇವತ್ತು ತಟ್ರಿ, ಖಂಡಿತ ತೆರೆಯಲ್ಪಡ್ತದೆ, ಸಿಕ್ಕುತ್ತದೆ, ನಿಮಗೆ ದೊರಕುತ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.